ಈ ಕಂಪ್ನಿಯಿಂದ ಒಂದೇ ಒಂದಿನ ಯಾಮರಿದ್ಕೆ 11,000 ಮತ್ತು 2 ವರ್ಷ ಕಷ್ಟಪಟ್ಟಿದ್ದೀನಿ. ಕೆಲವೊಂದಷ್ಟು ವರ್ಷಗಳ ಹಿಂದೆ ಈ ನೆಟ್ವರ್ಕಿಂಗ್ ಬಿಸ್ನೆಸ್ ಅಂತ ಇತ್ತು. ಯಾವ ಮಟ್ಟಿಗೆ ಅಂದರೆ ಸಿಕ್ಕಾಪಟ್ಟೆ ತಲೆ ತಿನ್ನೋರಿದ್ರು. ರಾಯಲ್ ಹಾಲಿಡೇಸ್ ಅಂತ ಒಂದು ಕಂಪ್ನಿ ಇತ್ತು. ಸೊ ಇದರಲ್ಲಿ ಹೆಂಗೆ ಅಂತಂದ್ರೆ 11,000 ಕೊಟ್ಟು ಜಾಯ್ನ್ ಆಗಬೇಕಿತ್ತು. ಅವಾಗ ನಿಮಗೆ ಒಂದು ಟ್ರಿಪ್ನ ಟಿಕೆಟ್ ಕೊಡ್ತಿದ್ರು. ಸೊ ಅದು ಜಸ್ಟ್ ಒಂದು ಜಾಯ್ನಿಂಗ್ ಫೀಸ್ ಅಷ್ಟೇ. ಆ ಟ್ರಿಪ್ ಟಿಕೆಟ್ ಅಲ್ಲಿ ನೀನು ಮತ್ತೆ ತಿರ್ಗಾ ಇಷ್ಟು ಅಮೌಂಟ್ ಅಂತ ಕಟ್ಟಿದ್ರೆ ಮಾತ್ರ ನಿಮಗೆ ಗೋವಾ, ಥೈಲ್ಯಾಂಡು ಸೊ ಈ ಥರ ಪ್ಯಾಕೇಜ್ನ ಕೊಡ್ತಾ ಇದ್ರು. ಆ್ಯಂಡ್ ನೀವು ಜಾಯ್ನ್ ಆದಮೇಲೆ ನಿನ್ನ ಅಂಡರಲ್ಲಿ 3 ಜನನ ಸೇರಿಸ್ಬೇಕಂತೆ. ಸೊ ಆ 3 ಜನ ಇನ್ನೊಂದು 3 ಜನ ಸೇರಿಸಿದ್ರೆ ಆಮೇಲೆ ನಿನ್ನ ಲೈಫ್ ಹೆಂಗಿರುತ್ತೆ ಅಂದರೆ ನೀನು ಬೈಕು, ಕಾರು ಎಲ್ಲ ಕೂತಿದ್ದ ಜಾಗದಲ್ಲೇ ಸಂಪಾದನೆ ಮಾಡ್ಕೊಬೋದು. ಅಷ್ಟು ಶ್ರೀಮಂತ ಆಗ್ತೀಯ. ನನಗೂ ಒಬ್ಬ ಗೊತ್ತಿರೋನು ಕರ್ಕೊಂಡು ಹೋದ. ಮಗ ಬಾ, ನಿಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದರೆ ಅಲ್ಲಿ ಏನು ಅವ್ರಿಗೆ ಬಿಲ್ಡಪ್ಪು ಯಾವ ರೇಂಜ್ಗೆ ಅಂದರೆ, ನಾನು ಒಂದು ವರ್ಷದಲ್ಲಿ ಕಾರ್ ತೊಗೊಂಡೆ, ಮನೆ ಕಟ್ಟಿಸ್ದೆ ಅಂತ ಅಂದ್ಬಿಟ್ಟು ಅಷ್ಟೊಂದು ಬಿಲ್ಡಪ್ಪು. ನಮ್ಮ ಥರ ತುಂಬ ಕುರಿಗಳು ಬಂದಿರ್ತಾವ ಅಲ್ಲಿ, ನಂಬೇಕಲ್ಲ ಫುಲ್ಲು ಎಲ್ಲರೂ. ಎಲ್ಲ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಥರ ಬಂದರೆ ಈ ಥರ ತಲೆಗೆ ಹಾಕ್ಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೈನಿಂಗ್ ಇರುತ್ತೆ ಅವ್ರಿಗೊಂದು. ಆದಮೇಲೆ ಮನೆಗೂ ಕೂಡ ಒಂದ್ಸತಿ ಬಂದರು. ಸೊ ನಮಗೆ ಅಷ್ಟೊಂದು ತಲೆ ಹಾಕ್ತಾರೆ. ಇನ್ನು ಮನೆಯವ್ರಿಗೆ ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೂ ಹೇಳಿ ಸ್ವಲ್ಪ ಮರಳು ಮಾಡಿ ಅವ್ರನ್ನೂ ಕನ್ವಿನ್ಸ್ ಮಾಡ್ತಾರೆ. ನಿಜ ಆ ಟೈಮಲ್ಲಿ ಬೈಕ್ ತೊಗೊಬೇಕು ಅಂತ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ಸೊ ಕೊಡೋವರೆಗೂ ಬಿಡಲಿಲ್ಲ. ಮಗ ನಿಂದು ಬೈಕ್ನ ಹಿಂಗೆ ತೊಗೊಬೋದು, ನಮ್ಮ ರಾಯಲ್ ಹಾಲಿಡೇಸಿಂದ ಕಮ್ಮಿ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು 11,000 ಇಸ್ಕೊಂಡ್ರು. ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು 2 ವರ್ಷ ಕಷ್ಟ.